ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸ ಶುಕ ಸಂವಾದವು ಪ್ರಳಯ ಕ್ರಮ ವಿವರಣೆ ಎಂಬ 239ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸ ಶುಕ ಸಂವಾದದಲ್ಲಿ ವ್ಯಾಸನು ಶುಕನನ್ನು ಕುರಿತು ಹೇಳುತ್ತಾನೆ. ವತ್ಸ ಶುಕ, ಬ್ರಹ್ಮನು ತನ್ನ ಹಗಲು ಕಳೆದು ರಾತ್ರಿಯು ಆರಂಭವಾದಾಗ ಈ ಜಗತ್ತೆಲ್ಲ ತನ್ನಲ್ಲಿ ಅಡಗಿಸಿಟ್ಟುಕೊಳ್ಳುವ ರೀತಿಯನ್ನು, ಸ್ಥೂಲವಾದ ಈ ಪ್ರಪಂಚವು ಹೇಗೆ ಸೂಕ್ಷ್ಮ ರೂಪದಿಂದ ಅವನಲ್ಲಿ ಲಯಿಸುವುದು, ಆ ಅಂಶವನ್ನು ನಿನಗೆ ತಿಳಿಸುವೆನು ಕೇಳು. ಪ್ರಳಯ ಕಾಲವು ಬಂದೊಡನೆ ಆಕಾಶದಲ್ಲಿ ದ್ವಾದಶಾದಿತ್ಯರು, ಸಪ್ತ ಜ್ವಾಲೆಗಳೊಡಗೂಡಿದ ಅಗ್ನಿಯು ಏಕಕಾಲದಲ್ಲಿ ಅತಿ ತೀವ್ರವಾಗಿ ಜಗತ್ತನ್ನು ದಹಿಸಲಾರಂಭಿಸುವರು. ಆಗ ಜಗತ್ತೆಲ್ಲ ಒಂದೇ ಜ್ವಾಲೆಯಾಗಿ ದಗ್ಧವಾಗುತ್ತಿರುವುದು. ಅದರಿಂದ ಚರಾಚರ ಭೂತಗಳೆಲ್ಲ ದಗ್ಧವಾಗಿ ಭೂಮಿಯೊಡನೆ ಏಕರೂಪವನ್ನು ಹೊಂದುವವು. ಆಮೇಲೆ ಭೂಮಿಯು ಕೂಡ ಹುಲ್ಲು ಮರ ಗಿಡಗಳೊಂದು ಇಲ್ಲದೆ ಆಮೆಯ ಚಿಪ್ಪಿನಂತಾಗುವುದು. ಭೂಮಿಯ ಗಂಧಗುಣವು ಜಲದಲ್ಲಿ ಸೇರಿ ಹೋಗುವುದು. ಈ ಗಂಧಗುಣವನ್ನು ಕಳೆದುಕೊಂಡ ಭೂಮಿಯು ಲಯ ಹೊಂದುವುದು. ಆಮೇಲೆ ಜಲವೆಂಬ ಭೂತವು ಉಲ್ಬಣವಾಗಿ ಉಬ್ಬಿದ ಅಲೆಗಳಿಂದಲೂ ಮಹಾಘೋಷದಿಂದಲೂ ಎಲ್ಲ ಕಡೆಯನ್ನು ಆವರಿಸುವುದು. ಆ ಜಲರಾಶಿಯು ನಿಶ್ಚಲವಾಗಿಯೂ ಆಗಾಗ ಚಲಿಸುತ್ತಲೂ ಇರುವಾಗ ಆ ಜಲದ ಗುಣವನ್ನು ತೇಜಸ್ಸು ಹೀರಿಬಿಡುವುದು. ಆ ತನ್ನ ಗುಣವನ್ನೆಲ್ಲ ಕಳೆದುಕೊಂಡ ಜಲವು ತೇಜಸ್ಸಿನಲ್ಲಿ ಲಯಿಸಿ ಹೋಗುವುದು. ಆಮೇಲೆ ತೇಜಸ್ಸು ಮಹಾಜ್ವಾಲೆಯನ್ನು ಹರಡಿ ಆಕಾಶ ಮಧ್ಯದಲ್ಲಿರುವ ಸೂರ್ಯನನ್ನು ಆವರಿಸಿ ಬಿಡುವುದು. ಆಗ ಆಕಾಶವೆಲ್ಲ ಒಂದೇ ಅಗ್ನಿ ಜ್ವಾಲೆಯಲ್ಲಿ ಉರಿಯುವಂತಾಗುವುದು. ಆಗ ತೇಜೋಗುಣವಾದ ರೂಪವು ವಾಯುವಿನಲ್ಲಿ ಲಯಿಸುವುದು. ತನ್ನ ಗುಣವನ್ನು ಕಳೆದುಕೊಂಡ ಜ್ಯೋತಿಯು ಆ ವಾಯುವಿನ ಪ್ರಾಬಲ್ಯದಿಂದ ನಂದಿ ಹೋಗುವುದು. ವಾಯುವು ಅತಿ ಪ್ರಬಲವಾಗಿ ಬೀಸತೊಡಗುವುದು. ಆಮೇಲೆ ವಾಯುವಿನ ಗುಣವಾದ ಸ್ಪರ್ಶವು ಆಕಾಶದಿಂದ ಸೆಳೆಯಲ್ಪಟ್ಟು ವಾಯು ವೇಗವು ತಗ್ಗುತ್ತಾ ಬರುವುದು. ಕೊನೆಗೆ ರೂಪ ರಸ ಸ್ಪರ್ಶ ಗಂಧಗಳೊಂದು ಇಲ್ಲದ ಮೂರ್ತಿ ಮತ್ತು ಅಲ್ಲದ ಆಕಾಶವು ಪ್ರಬಲವಾದ ಶಬ್ದದೊಡನೆ ತಾನೊಂದೇ ನಿಲ್ಲುವುದು. ಆಮೇಲೆ ಆಕಾಶ ಗುಣವಾದ ಶಬ್ದವನ್ನು ಸ್ಥೂಲ ರೂಪವುಳ್ಳ ಮನಸ್ಸು ಗ್ರಹಿಸುವುದು. ಅಲ್ಲಿ ಆಕಾಶವು ಲಯ ಹೊಂದುವುದು. ಆಮೇಲೆ ವ್ಯಕ್ತವಾಗಿದ್ದ ಮನಸ್ಸು ತನ್ನಷ್ಟಕ್ಕೆ ಅವ್ಯಕ್ತವಾಗಿ ಮನಸ್ಸಿಗೆ ವ್ಯಕ್ತವಾಗತಕ್ಕವುಗಳನ್ನು ತನ್ನೊಳಗೆ ಗ್ರಹಿಸುವುದು. ಹೀಗೆ ವ್ಯಕ್ತಾತ್ಮಕವಾದ ಮನಸ್ಸು ಅವ್ಯಕ್ತವಾದುದರೊಳಗೆ ಲಯಿಸುವುದೇ ಬಾಹ್ಯ ಪ್ರಪಂಚ ನಾಶವೆನಿಸುವುದು. ಅಂದರೆ ಇದು ವಿರಾಟ್ ಎಂಬ ಬ್ರಹ್ಮದೇವನಿಗೆ ಸಂಬಂಧಿಸಿದ ಪ್ರಳಯವು. ಹೀಗೆ ಮನಸ್ಸು ಸಮಷ್ಟಿ ಮನಸ್ಸಿನಲ್ಲಿ ಲಯಿಸಿದ ಮೇಲೆ ವ್ಯಾಪಕ ಗುಣವುಳ್ಳ ಆ ಮನಸ್ಸನ್ನು ಚಂದ್ರನು ಗ್ರಹಿಸುವನು. ಹೀಗೆ ಮನಸ್ಸು ಲಯಿಸಿದ ಮೇಲೆ ಆತ್ಮನ ಮಹಿಮೆಯೊಂದೇ ಪ್ರಕಾಶಕ್ಕೆ ಬರುವುದು. ಆ ಚಂದ್ರನನ್ನೇ ಸಂಕಲ್ಪವೆನ್ನುವರು. ಈ ಸಂಕಲ್ಪವೆಂಬುದು ಬಹುಕಾಲಕ್ಕೆ ಮೇಲೆ ಆತ್ಮನಿಗೆ ವಶವಾಗುವುದು. ಏಕೆಂದರೆ ಮೊದಲು ವಿಚಾರ ವೃತ್ತಿಯುಳ್ಳ ಚಿತ್ತವನ್ನು ನಾಶಗೊಳಿಸಿ ತನ್ನಲ್ಲಿ ಅಡಗಿಸಿಕೊಳ್ಳುವುದು ಆ ಸಂಕಲ್ಪಕ್ಕೆ ಬಹಳ ಕಷ್ಟ ಕಾರ್ಯವು. ಅದು ಸಿದ್ಧಿಸಿದಾಗ ಉಂಟಾಗುವ ಸ್ಥಿತಿಯೇ ಉತ್ತಮ ಜ್ಞಾನವೆನಿಸುವುದು. ಯೋಗಿಗಳಿಗೆ ಇದು ಸಾಧ್ಯವು. ಅಂತಹ ಉತ್ತಮ ಜ್ಞಾನವನ್ನು ಕಾಲವು ನುಂಗಿಬಿಡುವುದು. ಅಂತಹ ಕಾಲವನ್ನು ಶಕ್ತಿ ಎಂಬುದು ಗ್ರಹಿಸುವುದೆಂದು ವೇದಗಳು ಉಪದೇಶಿಸುವವು. ಆ ಶಕ್ತಿಯನ್ನು ಕಾಲವು ನುಂಗಲಾರದು. ಬ್ರಹ್ಮಜ್ಞಾನವೆಂಬ ವಿದ್ಯೆಗೆ ಆ ಕಾಲವು ವಶವಾಗುವುದು. ಆ ವಿದ್ಯೆಯುಳ್ಳ ಆತ್ಮವು ಎಲ್ಲವನ್ನೂ ತನ್ನಲ್ಲಿ ಅಡಗಿಸಿಕೊಂಡು ಈಶ್ವರನಲ್ಲಿ ಲಯಿಸಿ ಹೋಗುವುದು. ಇದೇ ಅವ್ಯಕ್ತವಾದ ಪರಬ್ರಹ್ಮವೆಂಬುದು. ಇದೇ ಶಾಶ್ವತವೂ ಉತ್ತಮವೂ ಆದುದು. ಹೀಗೆ ಭೂತಗಳೆಲ್ಲ ಬ್ರಹ್ಮದಲ್ಲಿ ಲಯಿಸುವವು. ಪರಮಾತ್ಮ ರೂಪಿಗಳಾದ ಯೋಗಿಗಳಿಂದ ವಿದ್ಯಾ ಶ್ರದ್ಧೆಯುಳ್ಳ ಶಿಷ್ಯನಿಗೆ ಉಪದೇಶಿಸಲ್ಪಟ್ಟ ಕ್ರಮವು ಇದೆ. ಹೀಗೆ ಅವ್ಯಕ್ತವಾದ ಬ್ರಹ್ಮವೇ ಸೃಷ್ಟಿ ಪ್ರಳಯಗಳೆಂಬ ಹೆಸರಿನಿಂದ ಪ್ರಪಂಚ ರೂಪವಾಗಿ ಆಗಾಗ ವಿಸ್ತರಿಸುತ್ತಲೂ ಉಪಸಂಹಾರ ಹೊಂದುತ್ತಲೂ ಇರುವುದು. ಸೃಷ್ಟಿ ಪ್ರಳಯಗಳು ಶಬ್ದ ಬ್ರಹ್ಮವೆಂಬ ಪ್ರಣವವು, ಸೂಕ್ಷ್ಮವಾದ ಪರಬ್ರಹ್ಮವು ಪರ್ಯಾಯದಿಂದ ಕಳೆಯುವ ಹಗಲು ರಾತ್ರಿಗಳು ಸಹಸ್ರ ಯುಗಗಳೆಂದು ಕರೆಯಲ್ಪಡುವುದು. ಇದು 239ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.